is up? Welcome back to my YouTube video. I am Ale. Oh boy. I think it's almost been like 1 year since I've uploaded any videos on my YouTube channel, but my YouTube channel still exists. Inna ide, alle ide. ಇನ್ಮೇಲಿಂದ ಹಾಕೋಣ ವೀಡಿಯೋಸು. ವಾಟ್ ಐ ಹ್ಯಾವ್ ಪ್ಲ್ಯಾನ್ಡ್ ಇಸ್ ಇನ್ಮೇಲಿಂದ ಕನ್ನಡದಲ್ಲಿ ವೀಡಿಯೋಸ್ನ ಮಾಡೋಣ ಅಂತ. ಟುಡೇ ಇಟ್ಸ್ ಆಲ್ಮೋಸ್ಟ್ ವಾಟ್ 5 o'clock it is, 5 p.m. So actually I thought of doing shorts for my YouTube channel, but then I forgot in the flow. So I was like, okay, why not film an actual YouTube video? So there is no much content to shoot. First, let's set up this selfie stick MacFit. So let's just open this and let's see how my phone fits in this selfie stick. So I just removed the packaging. So there's one user manual ಕೊಟ್ಟಿದ್ದಾರೆ, and then there is this this is the part where your MagSafe fits perfectly. This is like an extra thing. I mean, ಈ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ತುಂಬ ನಂಬಿಕೆ ಇಲ್ಲ ಅಂದರೆ ಹಿಂಗೆ ಫೋನ್ಗೆ ಅಟ್ಯಾಚ್ ಮಾಡ್ಬೋದು ಇಲ್ಲಿ, ಬಟ್ ಫಾರ್ ದ್ಯಾಟ್ ಯು ವಿಲ್ ನೀಡ್ ಟು ರಿಮೂವ್ ಯುವರ್ ಕೇಸ್. ಐ ಥಿಂಕ್ ದಿಸ್ ಇಸ್ ದ ರಿಮೋಟ್. ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಲೈಕ್ click the photos, and you can also use this as tripod. See, you can just like use this as a tripod. So we'll just put my phone, and so this is how it looks. See, the MagSafe part is perfectly fit. It's like one strong magnet that attaches, and ಏನು ಮಾಡಿದ್ರೂ ಬೀಳಲ್ಲ ಗೈಸ್, ಬೀಳೋದೇ ಇಲ್ಲ. ಸೊ ಇದನ್ನು ಇನ್ಮೇಲೆ ಯೂಸ್ ಮಾಡೋಣ ವ್ಲಾಗ್ ಮಾಡುವಾಗ. ಎಲ್ಲರೂ ಕೇಳ್ತಾ ಇರ್ತೀರ ಕಾಲೇಜ್ ವ್ಲಾಗ್ಸ್ ಮಾಡಿ ಅಂತ. ಕಾಲೇಜಲ್ಲಿ ವ್ಲಾಗ್ ಮಾಡೋಕ್ಕೆ ಏನು ಜಾಸ್ತಿ ಇರಲ್ಲ ಗೈಸ್. ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಮಧ್ಯೆ ತೆಗಿಯೋಕ್ಕಾಗಲ್ಲ. ಲ್ಯಾಬ್ಸ್ ಇರುತ್ತೆ, ಲ್ಯಾಬ್ಸ್ಗೆ ಫೋನೇ ಅಲೌ ಇರಲ್ಲ, ಸೊ ತೆಗಿಯೋಕ್ಕಾಗಲ್ಲ. ಅಕಸ್ಮಾತ್ ತೆಗೆದು ಕಾಲೇಜವ್ರು ನೋಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವೆಲ್ಲ ಮಾಡೋದು ಬೇಡ ಅಂತ. ಬಟ್ ಸ್ಟಿಲ್ ನೀವೆಲ್ಲ ಕೇಳ್ತಾ ಇರ್ತೀರಾ ಅಂತ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾಲೇಜ್ ವ್ಲಾಗ್ಸ್ನ. ನಾಳೆ ಅಕಸ್ಮಾತ್ ಕಂಟಿನ್ಯೂ ಮಾಡಿದ್ರೆ ಕಾಲೇಜ್ದು ಸ್ವಲ್ಪ ಕ್ಲಿಪ್ಸ್ ಇನ್ಕ್ಲೂಡ್ ಮಾಡ್ತೀನಿ. ಬಟ್ ನಾವು ಐ ಥಿಂಕ್ ಐ ಹ್ಯಾವ್ ಸಮ್ ರೆಕಾರ್ಡ್ಸ್ ಟು ಕಂಪ್ಲೀಟ್. ಫಸ್ಟ್ ಸೆಮ್ಮಲ್ಲಿ ಏನೋ ಒಂದು ಕಾಲೇಜ್ ವಿಡಿಯೋ ಮಾಡಿದ್ದೆ ಕ್ಯಾಡ್ದು. ಸೊ ಇವಾಗ 6th ಸೆಮ್ಮಲ್ಲಿ ಇದ್ದೀನಿ. ರೆಕಾರ್ಡ್ ಬರೆದು ಟೈಮ್ ಇದ್ದರೆ ನಿಮಗೆಲ್ಲ ನಂದು ನ್ಯೂ ಸ್ಕಿನ್ ಕೇರ್ ರುಟೀನ್ ತೋರಿಸ್ತೀನಿ ಗೈಸ್, ಆಯಿತಾ? ಇವಾಗೂ ಅಷ್ಟೇ, ಮಂಡೆಯಿಂದ ಇಂಟರ್ನಲ್ಸ್ ಇದೆ, ಬಟ್ ಯು ಕಾಂಟ್ ಲೈಕ್ ಸ್ಟಡಿ ಫ್ರಮ್ 1 week. ಇಂಟರ್ನಲ್ಸ್ ಇದ್ದರೆ ಹಿಂದಿನ ದಿನ ದಿನ ಕೂತ್ಕೊಂಡು ಓದೋದೇ ಕೆಲಸ. ಅವತ್ತು ಓದಿದ್ರೇ ಅದು ಒಂಥರ ಲೆಗೆಸಿ ಕ್ಯಾರಿ ಫಾರ್ವರ್ಡ್ ಮಾಡಿದಂಗೆ. ಮುಂಚೆ ಎಲ್ಲ ಯಾರು ಓದಲ್ಲ ಗೈಸ್, ಓದೋದೇ ಹಿಂದಿನ ದಿನ ಇಂಟರ್ನಲ್ಸ್. ನಮ್ಮ ಅಣ್ಣಗೆಲ್ಲ 6 months 1 ಸೆಮಿಸ್ಟರ್ ಇರ್ತಿತ್ತು. 6 months ಅಲ್ಲ ಅಂದರೂ ಅಟ್ಲೀಸ್ಟ್ 5 months ಸ್ವಲ್ಪ ಹಂಗಿರ್ತಿತ್ತು. ನಮಗೆಲ್ಲ 3 months 1 ಸೆಮಿಸ್ಟರು. ಈ 3 monthsಲ್ಲಿ 3 ಇಂಟರ್ನಲ್ಸ್ ಬರೀಬೇಕು. ಆಮೇಲೆ ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ, ಲ್ಯಾಬ್ ಎಕ್ಸ್ಟರ್ನಲ್ಸ್ ಇರುತ್ತೆ, ಆಮೇಲೆ ಫೈನಲೈಸೇಷನ್ ಮಾಡಿಸ್ಬೇಕು, ಅಸೈನ್ಮೆಂಟ್ ಬರೀಬೇಕು, ಪ್ರಾಜೆಕ್ಟ್ಸ್ ಇರುತ್ತೆ, ಮಿನಿ ಪ್ರಾಜೆಕ್ಟ್ಸ್ ಇರುತ್ತೆ, ಎಲ್ಲ ಮಾಡಬೇಕು 3 monthsಲ್ಲಿ. ಆಮೇಲೆ ಮಧ್ಯದಲ್ಲಿ ಓದಲೇಬೇಕು ಇಂಟರ್ನಲ್ಸ್ಗೆ. ಸೊ ಇಟ್ಸ್ ಲೈಕ್ ಹೆಕ್ಟಿಕ್ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಬಟ್ ಅದೇ ಬನ್ನಿ, ಇವಾಗ ರೆಕಾರ್ಡ್ ಬರೆದಿದೆ, ರೆಕಾರ್ಡ್ ಮುಗಿಸ್ಬಿಟ್ಟು ಮಿಕ್ಕಿದೇನು ಮಾಡೋದು ಅಂತ ನೋಡೋಣ. ಸೊ ವಿ ಗಾಟ್ ಡನ್ ವಿತ್ ದ ರೆಕಾರ್ಡ್ ಆ್ಯಂಡ್ ಐ ಆಲ್ಸೋ ಫಿನಿಶ್ಡ್ ಮೈ ಡಿನ್ನರ್. ರೀಸೆಂಟ್ ಸೆಮಿಸ್ಟರ್ ಹಾಲಿಡೇಸಲ್ಲಿ ಐ ವಾಸ್ ಸ್ಕ್ರೋಲಿಂಗ್ ಥ್ರೂ ಇನ್ಸ್ಟಾಗ್ರಾಮ್ ಆ್ಯಂಡ್ ರೋಸ್ಮೆರಿ ಆಯಿಲು ವಾಸ್ ಲೈಕ್ ಟ್ರೆಂಡಿಂಗ್ ಇನ್ ಬೂಮ್. ತುಂಬ ಟ್ರೆಂಡ್ ಆಗ್ತಾಯಿತ್ತು ರೋಸ್ಮೆರಿ ಆಯಿಲ್, ರೋಸ್ಮೆರಿ ವಾಟರ್, ರೋಸ್ಮೆರಿ ಸಿರಮ್ಸ್, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು. ಸೊ ಐ ವಾಸ್ ಲೈಕ್ ವೈ ನಾಟ್ ಟ್ರೈ ಇಟ್ ಅಟ್ ಹೋಮ್. ಫ್ರೆಶ್ ರೋಸ್ಮೆರಿ ಸಿಗುತ್ತೆ ಅಥವಾ ಡ್ರೈಡ್ ರೋಸ್ಮೆರಿ ಸಿಗುತ್ತೆ, ಬಟ್ ವಾಟ್ ಐ ವುಡ್ ರೆಕಮೆಂಡ್ ಇಸ್ ಗೋ ಫಾರ್ ಫ್ರೆಶ್ ರೋಸ್ಮೆರಿ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಒಂದು 2 glasses ಆಫ್ ವಾಟರ್ ತೊಗೋಬೇಕು. ಒನ್ಸ್ ಇಟ್ ಸ್ಟಾರ್ಟ್ಸ್ ಟು ಬಾಯ್ಲ್ ಯು ಹ್ಯಾವ್ ಟು ಆ್ಯಡ್ the rosemary leaves. You can either cut it and add it ಅಥವಾ ಡೈರೆಕ್ಟ್ ಹಾಗೆ ಸ್ಟಿಕ್ಸ್ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಯು ಹ್ಯಾವ್ ಟು ಆ್ಯಡ್ ಲೈಕ್ ಮೇಥಿ ಸೀಡ್ಸ್ ಮತ್ತು
ಇದೇನಂತಾರೋ ಗೊತ್ತಿಲ್ಲ ಗೈಸ್, ಏನಂತಾರೋ ಗೊತ್ತಿಲ್ಲ ಇದನ್ನು. ಇದು ಸ್ಪೈಸ್ ಬರುತ್ತಲ್ಲ ಗೈಸ್, ಕ್ಲೋವ್ ಅನಿಸುತ್ತೆ, ಐ ಆಮ್ ನಾಟ್ ಶೋರ್. ಸೊ ಇದನ್ನು ಯು ಹ್ಯಾವ್ ಟು ಆ್ಯಡ್. ಮೇಥಿ ಸೀಡ್ಸ್ ಇವಾಗ 2 glasses ಆಫ್ ವಾಟರ್ಗೆ ಯು ಕ್ಯಾನ್ ಆ್ಯಡ್ 2 tablespoons ಆಫ್ ಮೇಥಿ ಸೀಡ್ಸ್, ಆಮೇಲೆ ಸ್ವಲ್ಪ ಒಂದು 8 to 9 cloves. ಅದೆಲ್ಲ ನೀಟಾಗಿ ಒಂದು 10-15 minutes ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಯು ಹ್ಯಾವ್ ಟು ಲೆಟ್ ಇಟ್ ಕೂಲ್ ಡೌನ್. ಅದು ಕಲರ್ ಚೇಂಜ್ ಆಗುತ್ತೆ. ಆಗ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ಶಾರ್ಟ್ಸ್ ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಕೂಲ್ ಡೌನ್ ಆದಮೇಲೆ ಯು ಕ್ಯಾನ್ ಟೇಕ್ 1 ಸ್ಪ್ರೇ ಬಾಟಲ್ಗೆ ಈ ಕಲರ್ ಆಗುತ್ತೆ ಗೈಸ್, ಕಲರ್ ಚೇಂಜ್. ಬಾಯ್ಲ್ ಮಾಡಿದ್ರೆ ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ಆಮೇಲೆ ಕೂಲ್ ಡೌನ್ ಆದಮೇಲೆ ಹಿಂಗೆ ಒಂಥರ ಮರೂನಿಶ್ ಆಗುತ್ತೆ. ಆಮೇಲೆ 1 ಸ್ಪ್ರೇ ಬಾಟ್ಲಿಗೆ ತೊಗೊಂಡು ಹಿಂಗೆ ಕೂದಲು ರೂಟ್ಸ್ಗೆ ಸ್ಪ್ರೇ ಮಾಡ್ಕೊಬೇಕು. ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ಕೂಡ ಇಟ್ ವಿಲ್ ಇವನ್ ಸ್ಟಿಮ್ಯುಲೇಟ್ ಹೇರ್ ಗ್ರೋತ್. ಬಟ್ ಹೇರ್ ಫಾಲ್ ಮಾತ್ರ ತುಂಬ ರೆಡ್ಯೂಸ್ ಆಗುತ್ತೆ ಗೈಸ್, ಟ್ರಸ್ಟ್ ಮೀ, ಬಿಕಾಸ್ ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಫ್ರಮ್ ಲೈಕ್ 1 month. ಆಮೇಲೆ ಯು ಕ್ಯಾನ್ ಲೈಕ್ ರೆಫ್ರಿಜರೇಟ್ 1 week ಆರಾಮಾಗಿರುತ್ತೆ. ಬಟ್ 1 week 2 days ಮ್ಯಾಕ್ಸ್ ಇರ್ಬೋದು. ಐ ಥಿಂಕ್ ಬೈ ದಟ್ ಟೈಮ್ ಈ ಸ್ಪ್ರೇ ಬಾಟಲಲ್ಲಿ ಆಗೋಗಿರುತ್ತೆ. ಸೊ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ದ ಫ್ರಿಡ್ಜ್. ಇಷ್ಟು ಮಾಡಿ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ದ ಫ್ರಿಡ್ಜ್ ಗೈಸ್. ಇಟ್ ವರ್ಕ್ಸ್ ವೆರಿ ವೆಲ್. ಟ್ರೈ ಮಾಡಿ ನೋಡಿ. ರೀಲ್ ಬೇಕಂದರೆ ಕೇಳಿ, ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಣ್ಣದು ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಷನ್ ನೋಡಿ ಗೈಸ್.